ಪ್ರಕರಣದ ಪ್ರಮುಖರ ಹೆಸರನ್ನ ಬಾಯ್ಬಿಟ್ಟಿಯ ರಾಗಿಣಿ. ಮಹತ್ವದ ಮಾಹಿತಿಯನ್ನ ಸಂಗ್ರಹಿಸಿದೆ ಸಿಸಿಬಿ. ಸ್ಟೇ ಹೋಮ್ನಲ್ಲೇ ಸತತ 3 ಗಂಟೆ ರಾಗಿಣಿ ವಿಚಾರಣೆಯನ್ನ ಮಾಡಲಾಗಿದೆ. ಸ್ಟೇಟ್ ಹೋಮ್ನಲ್ಲಿ ಸತತ 3 ಗಂಟೆಗಳ ವಿಚಾರಣೆಯನ್ನ ಮಾಡಿದ್ದಾರೆ ತನಿಖಾಧಿಕಾರಿಗಳು. ತನಿಖಾಧಿಕಾರಿ ಅಂಜುಮಾಲಾರಿಂದ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಹಾಗಾದ್ರೆ ಪ್ರಮುಖರ ಹೆಸರನ್ನ ರಾಗಿಣಿ ಬಾಯ್ಬಿಟ್ಟಿದ್ದಾರಾ? ಈ ಕುರಿತಂತೆ ಮಹತ್ವದ ಮಾಹಿತಿಯನ್ನ ಸಿಸಿಬಿ ಸಂಗ್ರಹಿಸಿದೆ ಅಂತ ಹೇಳಲಾಗ್ತಾ ಇದೆ. ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸತತ 3 ಗಂಟೆಯಿಂದ ರಾಗಿಣಿ ಅವರ ವಿಚಾರಣೆಯನ್ನ ತನಿಖಾಧಿಕಾರಿ ಅಂಜುಮಾಲಾ ಅವರು ಮಾಡಿದ್ದು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಕೆಲ ಪ್ರಮುಖ ಹೆಸರುಗಳನ್ನ ರಾಗಿಣಿ ಅವರು ಬಾಯ್ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮೊದಲಿನಿಂದಲೂ ದೊಡ್ಡವರು, ರಾಜಕಾರಣಿಗಳು, ಸಿನಿಮಾ ತಾರೆಯರು, ಸ್ಟಾರ್ಗಳ ಮಕ್ಕಳು, ಶ್ರೀಮಂತರ ಮಕ್ಕಳು ಎಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ನಿರಂತರವಾಗಿ 3 ಗಂಟೆಯಿಂದ ರಾಗಿಣಿ ಅವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ರಾಗಿಣಿ ಸಂದರ್ಭದಲ್ಲಿ ಕೆಲ ಪ್ರಮುಖರ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖ ಮಾಹಿತಿಯನ್ನ ಸಿಸಿಬಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ತನಿಖಾಧಿಕಾರಿ ಅಂಜುಮಾಲಾ ಅವರಿಂದ ಸತತ 3 ಗಂಟೆಯಿಂದಲೂ ರಾಗಿಣಿ ಅವರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈ ವಿಚಾರಣೆಯಲ್ಲಿ ಹಲವು ಮಹತ್ವದ ಮಾಹಿತಿಗಳನ್ನ ರಾಗಿಣಿ ಅವರು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತನಿಖಾಧಿಕಾರಿ ಅಂಜುಮಾಲಾ ಅವರು ರಾಗಿಣಿ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ನಿರಂತರವಾಗಿ ರಾಗಿಣಿ ಅವರ ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು. ಬಟ್ ಬೆಳಗ್ಗೆಯಿಂದ ಸ್ವಲ್ಪ ಹುಷಾರಿಲ್ಲ ಅಂತ ರಾಗಿಣಿ ಅವರು ಬ್ರೇಕ್ ತಗೊಂಡಿದ್ರು. ಇದೀಗ ಸಂಜೆ ಮೇಲೆ ಅವರ ವಿಚಾರಣೆಯನ್ನ ಆರಂಭ ಮಾಡಲಾಗಿದೆ. ಸತತ 3 ಗಂಟೆಯಿಂದ ರಾಗಿಣಿ ಅವರ ವಿಚಾರಣೆಯನ್ನ ತನಿಖಾಧಿಕಾರಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಲವು ಮಹತ್ವದ ಮಾಹಿತಿಗಳನ್ನ ರಾಗಿಣಿ ಅವರು ನೀಡಿದ್ದಾರೆ ತನಿಖಾಧಿಕಾರಿಗಳಿಗೆ ಅಂತ ಹೇಳಲಾಗ್ತಾ ಇದೆ. ಹಲವು ಪ್ರಮುಖರ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಲ್ರೆಡಿ 12 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಇದರಲ್ಲಿ A2 ಆರೋಪಿ ಆಗಿದ್ದಾರೆ ರಾಗಿಣಿ ಅವರು. ರಾಗಿಣಿ ಅವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈ ವಿಚಾರಣೆಯಲ್ಲಿ ರಾಗಿಣಿ ಅವರು ಹಲವು ಮಹತ್ವದ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದಕ್ಕೂ ಮುನ್ನ ಬೆಳಗ್ಗೆ ಬೆನ್ನೋವು ಅಂತ ರಾಗಿಣಿ ವಿಚಾರಣೆಯನ್ನ ತಪ್ಪಿಸಿಕೊಂಡಿದ್ರು. ಆದ್ರೂ ಸಂಜೆ ಬಳಿಕ ವಿಚಾರಣೆ ನಡೆದಿದೆ. ರಾಗಿಣಿ ಕೇಸ್ ತನಿಖೆಗೆ ಸಂಬಂಧಪಟ್ಟಂತೆ ಸಿಸಿಬಿಗೆ ಕೆಲ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿದೆಯಂತೆ. ಅದು ಪ್ರೂವ್ ಆದ್ರೆ ಮಾದಕ ನಟಿಗೆ ಜೈಲೇ ಗತಿ ಅಂತ ಹೇಳಲಾಗ್ತಾ ಇದೆ. ಹೀಗಿದ್ರೂ ಪಂಜರದಲ್ಲಿರೋ ರಾಗಿಣಿ ಗುಟ್ರು ಬೇರೆ ಹಾಕ್ತಾ ಇದ್ದಾರಂತೆ. ರಾಗಿಣಿಗೆ ಇಂಟರ್ನ್ಯಾಷನಲ್ ಡ್ರಗ್ ಲಿಂಕ್. ರಾಗಿಣಿ ಲ್ಯಾಪ್ಟಾಪ್ನಲ್ಲಿ ಡ್ರಗ್ ರಹಸ್ಯ. ಪಂಜರದ ರಾಗಿಣಿ ಹೊರಬರೋದು ಕಷ್ಟ. ರಾಗಿಣಿಗೆ ಅಂತಾರಾಷ್ಟ್ರೀಯ ಡ್ರಗ್ ಸಂಪರ್ಕ ಇತ್ತ? ಇಂಥದೊಂದು ಪ್ರಶ್ನೆ ಈಗ ಸಿಸಿಬಿ ಅಧಿಕಾರಿಗಳ ನಿದ್ದೆಗೆಡಿಸಿದೆ. ರಾಗಿಣಿ ಮನೆಯಲ್ಲಿ ಸಿಕ್ಕಿರೋ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್ಗಳಲ್ಲಿ ಇಂಟರ್ನ್ಯಾಷನಲ್ ಡ್ರಗ್ ಪೆಡ್ಲರ್ಗಳ ಮಾಹಿತಿ, ಅವರ ಜೊತೆ ಸ್ಟಾರ್ ಹೋಟೆಲ್ ಪಾರ್ಟಿಗಳಲ್ಲಿ ಭಾಗಿಯಾಗಿದ್ದ ಫೋಟೋ, ವಿಡಿಯೋ, ಪಾರ್ಟಿಗೆ ಬರೋ ಶ್ರೀಮಂತರ ಮಕ್ಕಳಿಗೆ ಡ್ರಗ್ ಸೇವನೆಗೆ ಪ್ರಚೋದನೆ ಆರೋಪವು ತಳುಕು ಹಾಕೊಂಡಿದೆ. ಇದರ ಜೊತೆಗೆ ರಾಗಿಣಿ ಯಾವ್ಯಾವ ದೇಶಗಳಿಗೆ ಸಂಚರಿಸಿದ್ರು, ಆದಾಯ ಎಷ್ಟು, ಆದಾಯಗಳ ಮೂಲ ಯಾವುದು ಅನ್ನೋದಕ್ಕೆ ಸಾಕ್ಷ್ಯಗಳನ್ನಿಟ್ಕೊಂಡು ಕಾನೂನಿನ ಕುಣಿಕೆ ರೆಡಿ ಮಾಡ್ತಿದೆ ಸಿಸಿಬಿ. ರಾಗಿಣಿ ಡ್ರಗ್ ಕೇಸ್ನಿಂದ ಹೊರಬರೋದು ಅಷ್ಟು ಸುಲಭವಾಗಿಲ್ಲ. ಯಾಕಂದ್ರೆ ರಾಗಿಣಿ ಮೇಲೆ ಸಿಸಿಬಿ ಪೊಲೀಸರು ಹಾಕಿರೋ ಕೇಸ್ಗಳು ಸಾಮಾನ್ಯ ಕೇಸ್ ಅಲ್ಲ. NDPS ಕಾಯ್ದೆಯಡಿ ನಟಿ ರಾಗಿಣಿ ಅರೆಸ್ಟ್ ಆಗಿದ್ದು A2 ಆರೋಪಿ. ರಾಗಿಣಿ ಮೇಲೆ ಸೆಕ್ಷನ್ 21B, C, 22C ಅಡಿ ಕೇಸ್ ದಾಖಲಾಗಿದೆ. ಸಿಸಿಬಿ ಹಾಕಿರೋ ಕೇಸ್ ನೋಡ್ತಿದ್ರೆ ಗರಿಷ್ಠ 20 ವರ್ಷದವರೆಗೂ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಆಶ್ಚರ್ಯ ಅನ್ಸಿದ್ರು ಇದು ಸತ್ಯ. ಬರೀ ರಾಗಿಣಿ ಅಷ್ಟೇ ಅಲ್ಲ, ಒಟ್ಟು 12 ಜನರ ಮೇಲೆ ಎಫ್ಐಆರ್ ಬಿದ್ದಿದೆ. ಡ್ರಗ್ ಜಾಲದಲ್ಲಿ ದೊಡ್ಡವರು: A1 ಶಿವಪ್ರಕಾಶ್ ಚಿಪ್ಪಿ, ರಾಗಿಣಿ ಮಾಜಿ ಗೆಳೆಯ. A2 ರಾಗಿಣಿ ದ್ವಿವೇದಿ, ಖ್ಯಾತ ನಟಿ. A3 ವೀರೇನ್ ಖನ್ನಾ, ಡ್ರಗ್ ಕಿಂಗ್ ಪಿನ್. A4 ಪ್ರಶಾಂತ್ ರಂಕಾ, ಡ್ರಗ್ ಜಾಲದ ರೂವಾರಿ. A5 ವೈಭವ್ ಜೈನ್, ಡ್ರಗ್ ಜಾಲದ ರೂವಾರಿ. A6 ಆದಿತ್ಯ ಆಳ್ವಾ, ಮಾಜಿ ಸಚಿವರ ಪುತ್ರ. A7 ಲೂಮ್ ಪೆಪ್ಪರ್, ವಿದೇಶಿ ಡ್ರಗ್ ಸಪ್ಲೈಯರ್. A8 ಪ್ರಶಾಂತ್ ರಾಜ್. A9 ಅಶ್ವಿನ್. A10 ಅಭಿಸ್ವಾಮಿ. A11 ರಾಹುಲ್ ತೋನ್ಶೆ. A12 ವಿನಾಯಕ್.
ಈ ಎಲ್ಲ ಆರೋಪಿಗಳ ಹಣಕಾಸು ನೆರವು, ಮಾದಕ ವಸ್ತು ಸಾಗಾಣಿಕೆಗೆ ನೆರವು, ಮಾದಕ ವಸ್ತು ಸೇವಿಸಿದ್ದು, ಅಪರಾಧಿಕ ಸಂಚಿಗೆ ಸಹಾಯ ಮಾಡಿದ್ದು, ವೇದಿಕೆ ಕಲ್ಪಿಸುವುದು, ಪಾರ್ಟಿ ಅರೇಂಜ್ ಮಾಡಿರೋ ಕೇಸ್ ದಾಖಲಾಗಿದೆ. ಆಶ್ಚರ್ಯ ಅಂದ್ರೆ ಡ್ರಗ್ಸ್ ಕೇಸ್ನಲ್ಲಿ ಎಲ್ಲರಿಗೂ ಮೊದಲು ಅರೆಸ್ಟ್ ಆಗಿದ್ದು ರಾಗಿಣಿ ಬಾಯ್ ಫ್ರೆಂಡ್, ಆರ್ಟಿಒ ಕ್ಲರ್ಕ್ ರವಿಶಂಕರ್, ನಟಿ ಸಂಜನಾ ಆಪ್ತ ಗೆಳೆಯ ರಾಹುಲ್ ಶೆಟ್ಟಿ. ಈ ಇಬ್ಬರ ಮೇಲೆ ಎಫ್ಐಆರ್ ಆಗಿಲ್ಲ. ಆದರೆ ಇಡೀ ಡ್ರಗ್ಸ್ ಜಾಲದ ಕೇಸ್ನಲ್ಲಿ ಇವರಿಬ್ಬರೇ ಮುಖ್ಯ ಸಾಕ್ಷ್ಯಾಧಾರರನ್ನಾಗಿ ಮಾಡಲಾಗ್ತಿದೆ. ರಾಗಿಣಿ ಜೊತೆಗೆ ಡ್ರಗ್ ಜಾಲದಲ್ಲಿ ಸಿಲುಕಿರೋ ಪ್ರಮುಖ ಆರೋಪಿಗಳಾದ ವೀರೇನ್ ಖನ್ನಾ, ರವಿಶಂಕರ್, ರಾಹುಲ್ ಶೆಟ್ಟಿ ದೊಡ್ಡ ದೊಡ್ಡ ನಟರ ಜೊತೆ ಪೋಸ್ ಕೊಟ್ಟಿರೋದನ್ನ ನೋಡ್ತಿದ್ರೆ ದೊಡ್ಡವರ ಬುಡಕ್ಕೂ ಬಿಸಿನೀರು ಕಾಯಿಸೋ ಕಾಲ ದೂರ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಡ್ರಗ್ ಜಾಲದಲ್ಲಿ ರಾಜಕಾರಣಿಗಳ ಮಕ್ಕಳು ಇದ್ದಾರೆ ಅಂತ ಖುದ್ದು ಸಚಿವರೇ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಯಾರ್ಯಾರ ಬುಡಕ್ಕೆ ಬಿಸಿನೀರು ಬೀಳುತ್ತೋ ಏನೋ ಅನ್ನೋದೇ ಈಗಿರೋ ಇಂಟ್ರೆಸ್ಟಿಂಗ್ ವಿಷಯ. ಯಾರು ಒತ್ತಡ ತರಕ್ಕೂ ಸಾಧ್ಯ ಇಲ್ಲ, ಒತ್ತಡಕ್ಕೆ ಮಣಿಯೋದು ಅಂತ ಸರ್ಕಾರವೂ ಇಲ್ಲ. ಕೆಲವರು ಇಂಥ ವ್ಯವಸ್ಥೆ ಜೊತೆಗೆ ರಾಜಿ ಮಾಡ್ಕೊಂಡು ಹಿಂದೆ ರಾಜಕಾರಣ ಮಾಡಿದ್ದಾರೆ, ಈ ಹಿಂದೆ ಅಧಿಕಾರ ನಡೆಸಿದ್ದಾರೆ. ಅಂಥವ್ರಿಗೆ ಓಲೈಸ್ಕೊಳ್ಳೋ ಕೆಲಸನ ಒತ್ತಡ ತರೋ ಕೆಲಸ ಮಾಡ್ಬೋದು. ನಮ್ಮ ಸರ್ಕಾರದಲ್ಲಿ ಇಂಥವ್ರ ಜೊತೆಗೆ ರಾಜಿ ಮಾಡ್ಕೊಂಡು ರಾಜಕಾರಣನೂ ಮಾಡಿಲ್ಲ. ಹಾಗಾಗಿ ಅವ್ರು ಯಾರು ಒತ್ತಡ ತರೋ ಪ್ರಶ್ನೆ ಇಲ್ಲ. ಈಗ ತನಿಖೆ ನಡೀತಾ ಇದೆ. ಆ ತನಿಖೆ ಎಳೆ ಯಾರ್ಯಾರ ಮನೆ ಬಾಗಿಲಿಗೆ ತಗೊಂಡು ಹೋಗುತ್ತೆ ಗೊತ್ತಿಲ್ಲ. ಆಗ ಎಲ್ಲ ವಿಷಯವೂ ಹೊರಗೆ ಬರುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು. ಒಟ್ಟಾರೆ ಎಲ್ಲ ದಿಕ್ಕುಗಳಿಂದ ಡ್ರಗ್ ನಿಯಂತ್ರಣ ಮಾಡೋದಕ್ಕೆ ಮತ್ತು ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಸೈಂಟಿಫಿಕ್ ಆಗಿ ಡ್ರಗ್ಗನ್ನು ನಿಯಂತ್ರಣ ಮಾಡೋದಕ್ಕೆ, ಯಾಕಂದರೆ ಇದು ಕೇವಲ ಕರ್ನಾಟಕದಲ್ಲ ಇಡೀ ದೇಶಾದ್ಯಂತ ಇರೋದ್ರಿಂದ ನಾವು ಎಲ್ಲ ದಿಕ್ಕಿನಿಂದ ಕೂಡ ಸರ್ವ ಪ್ರಯತ್ನವನ್ನು ಮಾಡ್ತೇವೆ. ಒಂದ್ ಕಡೆ ರಾಗಿಣಿಗೆ ಡ್ರಗ್ಸ್ ಉರುಳು ಬಿಗಿಯಾಗ್ತಿದ್ರು, ಆಕೆಯ ತಾಯಿ ಮಾತ್ರ ನನ್ನ ಮಗಳು ನಿರಪರಾಧಿ ಅಂತಿದ್ದಾರೆ. ರಾಗಿಣಿಯನ್ನ ಸುಮ್ಮನೆ ಶಿಕ್ಷಿಸಿದ್ದಾರೆ. ಆರೋಪ ಮುಕ್ತಳಾಗಿ ನನ್ನ ಮಗಳು ಹೊರಬರ್ತಾಳೆ ಅಂತ ರಾಗಿಣಿ ತಾಯಿ ಹೇಳಿದ್ದಾರೆ. ಸಿಸಿಬಿ ವೇಗ ನೋಡಿದ್ರೆ ದೊಡ್ಡ ದೊಡ್ಡ ಹುಲಿ, ಸಿಂಹ, ಆನೆ, ಕರಡಿಗಳೇ ಡ್ರಗ್ ಖೆಡ್ಡಾದಲ್ಲಿ ಬೀಳಬಹುದು ಎಂಬ ಸೂಚನೆ ಇದೆ. ಆದರೆ ಕೇಂದ್ರ ಸರ್ಕಾರದ ಎನ್ಸಿಬಿ ಟೀಮ್ ರಾಜ್ಯಕ್ಕೆ ಕಾಲಿಡುವ ಮುನ್ನ ಸಣ್ಣ ಪುಟ್ಟವರನ್ನೆಲ್ಲ ಹಿಡಿದು ಇವರೇ ದೊಡ್ಡ ದೊಡ್ಡ ಡ್ರಗ್ಸ್ ಹುಲಿಗಳು, ಸಿಂಹಗಳು ಅಂತ ತೋರಿಸಿ ದೊಡ್ಡವರ ಮಕ್ಕಳನ್ನ ಬಚಾವ್ ಮಾಡೋ ಪ್ರಯತ್ನನೂ ಆಗ್ತಿದೆ ಅನ್ನೋ ಗುಮಾನಿ ಇದೆ. ಆದರೆ ಈ ಗುಮಾನಿಯನ್ನೆಲ್ಲ ಸುಳ್ಳು ಅಂತ ಸಿಸಿಬಿ ಸಾಬೀತು ಮಾಡಿ ದೊಡ್ಡ ದೊಡ್ಡವರ ಮುಖವಾಡ ಕಳಚೋ ಕೆಲಸ ಆದ್ರೆ ಉತ್ತಮ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತೊಂದು ಕಡೆ ದೆಹಲಿಯಲ್ಲಿ ಅರೆಸ್ಟ್ ಆಗಿರೋ ಡ್ರಗ್ಸ್ ಜಾಲದ ಕಿಂಗ್ ಪಿನ್ ವೀರೇನ್ ಖನ್ನಾನನ್ನ ಸಿಸಿಬಿ ಕಚೇರಿಗೆ ತರಲಾಗಿದೆ. ಈ ವೇಳೆ ಹೈ ಡ್ರಾಮಾ ಮಾಡಿರೋ ಖನ್ನಾ, ನಾನು ಪೊಲೀಸ್ ಇನ್ಫಾರ್ಮರ್, ನನ್ನ ಫೋನ್ನಲ್ಲಿ ಆ ಬಗ್ಗೆ ದಾಖಲೆ ಇದೆ, ಬೇಕಿದ್ರೆ ನನ್ನ ಫೋನ್ ಚೆಕ್ ಮಾಡಿ ಅಂತ ಕೂಗಾಡಿದ್ದಾನೆ. ಈ ವೇಳೆ ಪೊಲೀಸ್ ಈತನನ್ನ ಒಳಗೆ ಎಳೆದೊಯ್ದು ಈತ ಡ್ರಗ್ಸ್ ಕೇಸ್ನಲ್ಲಿ 3ನೇ ಆರೋಪಿ. ಈತನನ್ನ ಕೋರ್ಟ್ 5 ದಿನಗಳ ಕಾಲ ಸಿಸಿಬಿ ಕಸ್ಟಡಿ ಕೊಟ್ಟಿದೆ. ವೀರೇನ್ ಖನ್ನಾನನ್ನ ಸಂಜೆ ಸಿಸಿಬಿ ಕಚೇರಿಗೆ ಕರೆತಂದಿರುವ ಅಧಿಕಾರಿಗಳು ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಈತನನ್ನ ದೆಹಲಿಯಲ್ಲಿ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆತರಲಾಗಿತ್ತು. ಬಳಿಕ ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆಯನ್ನ ಮಾಡಿದ್ರು. ಇದೀಗ ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. I have been a police informant for 3 years and they are trying to delete the information on my phone. So please make sure you see my phone and you see my messages. I have been a police informant for 3 years and they are trying to delete the information on my phone. So please make sure you see my phone and you see my messages. I have been a police informant for 3 years and they are trying to delete the information. ವೀರೇನ್ ಖನ್ನಾ ಜೊತೆಯಲ್ಲೇ ನಟಿ ರಾಗಿಣಿ ಆಪ್ತ ರವಿಶಂಕರ್ ಹಾಗೂ ನಟಿ ಸಂಜನಾ ಆಪ್ತ ರಾಹುಲ್ ಶೆಟ್ಟಿ ಕೂಡ ವಿಚಾರಣೆನ ಒಳಪಡಿಸಲಾಗಿದೆ. ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆ ಮುಂದುವರೆದಿದೆ. ನಟಿಯರ ಆಪ್ತರಿಗೆ ಸಿಸಿಬಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಇನ್ನು ಕಾಟನ್ಪೇಟೆ ಠಾಣೆಯಲ್ಲಿ ದಾಖಲಾಗಿದ್ದ ಡ್ರಗ್ಸ್ ಕೇಸ್ ಇಂದು ಅಧಿಕೃತವಾಗಿ ಸಿಸಿಬಿಗೆ ವರ್ಗಾವಣೆಯಾಗಿದೆ. ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಆದೇಶದಂತೆ ಪ್ರಕರಣ ಸಿಸಿಬಿಗೆ ವರ್ಗಾವಣೆಯಾಗಿದೆ. ರಾಗಿಣಿ ಮೇಲೆ ಕೇಸ್ ಫಿಕ್ಸ್ ಆಯಿತು. ಈಗ ನೆಕ್ಸ್ಟ್ ಲಿಸ್ಟ್ ನಲ್ಲಿರೋದು ಸಂಜನಾ ಗಲ್ರಾನಿ. ಸಂಜನಾಗೂ ಡ್ರಗ್ಸ್ ಕೇಸ್ ಭಯ ಆವರಿಸಿದೆ. ಎಲ್ಲ ನನ್ನ ಹಣೆ ಬರಹ ಆಗಿದ್ದಾರೆ ಸಂಜನಾ. ಇನ್ನೊಂದ್ ಕಡೆ ಸಂಜನಾ ಲಂಕಾ ಪಾರ್ಟಿ ಸದ್ದು ಮಾಡ್ತಾ ಇದೆ. ಸಂಜನಾ ಗಲ್ರಾನಿ ರಾಗಿಣಿ ಬಿಟ್ರೆ ನೆಕ್ಸ್ಟ್ ಕ್ರೈಮ್ ಬ್ರಾಂಚ್ ಟೀಮ್ ಟಾರ್ಗೆಟ್ ಆಗಿರೋ ನಟಿ.
ಸಂಜನಾ ಟಾರ್ಗೆಟ್ ಆಗೋದಕ್ಕೆ ಕಾರಣ ಆಕೆಗಿರೋ ದೇಶ ವಿದೇಶಗಳ ಪಾರ್ಟಿ ಹುಚ್ಚು, ದೊಡ್ಡವರ ಲಿಂಕ್. ಸಂಜನಾ ನಡೆಸ್ತಾ ಇರೋ ಐಷಾರಾಮಿ ಲೈವ್. ನಟಿಯರ ಐಷಾರಾಮಿ ಜೀವನಕ್ಕೆ ದುಡ್ಡು ಎಲ್ಲಿಂದ ಬರತ್ತೆ ಅಂತ ಇಂದ್ರಜಿತ್ ಲಂಕೇಶ್ ಪ್ರಶ್ನೆ ಎತ್ತಿದ ಮೇಲೆ ಪ್ರಶಾಂತ್ ಸಂಬರಗಿ ಇಂದ್ರಜಿತ್ ಹೇಳಿಕೆಗೆ ಒಗ್ಗರಣೆ ಹಾಕಿ ಸಂಜನಾಳನ್ನೇ ಟಾರ್ಗೆಟ್ ಮಾಡಿದ್ರು. ಕೆಲವು ಸಿನಿಮಾಗಳು ಮಾಡಿ ಮತ್ತು ನಟಿಯರು ರಾತ್ರೋರಾತ್ರಿ ಫೇಮಸ್ ಆಗಬೇಕು, ರಾತ್ರೋರಾತ್ರಿ ದುಡ್ಡು ಮಾಡಬೇಕು, ಅವರು ಪ್ರಚಾರ ಬೇಕು, ಇಲ್ಲಿಂದ ಎಂಡಾರ್ಸ್ಮೆಂಟ್ಸ್ ಬೇಕು, ದುಡ್ಡು ಮಾಡಬೇಕು, ರೇವ್ ಪಾರ್ಟಿಗಳಲ್ಲಿ ಯೂತ್ಸು ಯಂಗ್ಸ್ಟರ್ಸ್ ಜೊತೆ ಪಾರ್ಟಿ ಮಾಡಬೇಕು. ಇವರಿಗೆ ಅಲ್ಲಿ ಒಂದು ಪ್ರಚಾರ ಸಿಕ್ತಾದ ನಂತರ ಕಾಂಟ್ಯಾಕ್ಟ್ಸ್ಗಳು ಸಿಗುತ್ತೆ. ಕಾಂಟ್ಯಾಕ್ಟ್ ಸಿಕ್ಕಿದ ತಕ್ಷಣ ಈ ಥರ ಜಾಗ್ವಾರ್ ಕಾರ್ಗಳು ಬರುತ್ತೆ, ಮರ್ಸಿಡೀಸ್ ಬರುತ್ತೆ ಮತ್ತು ಅಪಾರ್ಟ್ಮೆಂಟ್ಗಳು ಬರುತ್ತೆ. ಹನಿ ಟ್ರ್ಯಾಪ್ಗೆ ಇನ್ವಾಲ್ವ್ ಆಗ್ತಾರೆ. ಸಂಜನಾ ಯಾವ ಮಟ್ಟಕ್ಕಿದ್ದಾರೆ ಅನ್ನೋದನ್ನು ಇಡೀ ಇಂಡಸ್ಟ್ರಿ ಗೊತ್ತಿದೆ. ಅವ್ರ ಹೆಸರು ಬಾಯಲ್ಲಿ ತಗೊಂಡು ನಾನು ಗಲೀಜ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ಬಿಡಿ. ಸಂಜನಾಗೆ ವಿಲನ್ ಆಗ್ತಾರ ಆಪ್ತ ಮಿತ್ರ. ಶ್ರೀಲಂಕಾದ ಪಾರ್ಟಿ ಕಂಟಕ ತರತ್ತಾ? ಇನ್ನೊಂದ್ ಕಡೆ ಡ್ರಗ್ಸ್ ಜಾಲದಲ್ಲಿ ಅಂಧರಾಗಿರೋ ರಾಹುಲ್ ಶೆಟ್ಟಿ ಜೊತೆಗಿದ್ದ ಸಂಜನಾ ಒಡನಾಟವೂ ಈಗ ಆಕೆಗೆ ಮುಳ್ಳಾಗಿದೆ. ಇದೆಲ್ಲ ಒಂದ್ ಕಡೆ ಆದ್ರೆ ಸಂಜನಾ ಶ್ರೀಲಂಕಾ ಸೇರಿ ವಿದೇಶಗಳಲ್ಲಿ ಹೈಫೈ ಪಾರ್ಟಿಗಳಲ್ಲಿ ಕಾಣಿಸಿಕೊಂಡಿದ್ದ ವಿಡಿಯೋಗಳು ಒಂದೊಂದಾಗಿ ಹೊರಗೆ ಬರ್ತಾ ಇವೆ. ಶ್ರೀಲಂಕಾದಲ್ಲಿ ಖಾಸಗಿ ಕಾರ್ಯಕ್ರಮಗಳಲ್ಲಿ ತುಂಡುಡುಗೆ ತೊಟ್ಟು ಸಂಜನಾ ವಿವೇಕ್ ಓಬ್ರಾಯ್ ಜೊತೆ ಕಾಣಿಸಿಕೊಂಡಿದ್ದ ವಿಡಿಯೋವನ್ನೇ ಸಂಬರಗಿ ರಿಲೀಸ್ ಮಾಡಿದ್ದಾರೆ. ಮಾದಕ ಜಾಲ ಒಂದ್ ಕಡೆ ರಾಹುಲ್ ಸ್ನೇಹ ಸಂಕಷ್ಟ ತಂದೊಡ್ಡಿದ್ರೆ ಮತ್ತೊಂದ್ ಕಡೆ ವಿವೇಕ್ ಓಬೆರಾಯ್ ಜೊತೆಗಿನ ಪಾರ್ಟಿ ಕೂಡ ಕಂಟಕ ತಂದೊಡ್ಡುವ ಸಾಧ್ಯತೆ ಇದೆ. ಯಾಕಂದ್ರೆ ಡ್ರಗ್ಸ್ ಕೇಸ್ನಲ್ಲಿ ಸಿಸಿಬಿ ಎಫ್ಐಆರ್ ಮಾಡಿರೋ 12 ಮಂದಿ ಆರೋಪಿಗಳಲ್ಲಿ ವಿವೇಕ್ ಓಬೆರಾಯ್, ಬಾಮೈದಾ, ಆದಿತ್ಯ ಆಳ್ವಾ ಕೂಡ ಇದ್ದಾನೆ. ಆಶ್ಚರ್ಯ ಅಂದ್ರೆ ಇದೇ ಪ್ರಶಾಂತ್ ಸಂಬರಗಿ ಕೂಡ ಇದೇ ಸಂಜನಾ ಬಾಯ್ ಫ್ರೆಂಡ್ ರಾಹುಲ್ ಶೆಟ್ಟಿ ಜೊತೆಗೂ ಕಾಣಿಸ್ಕೊಂಡಿರೋದು ಕೂಡ ಈಗ ಜಗಜ್ಜಾಹೀರಾಗ್ತಿದೆ. ಅಲ್ಲದೆ ಸಂಬರಗಿ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಡ್ರಗ್ಸ್ ಸಂಬಂಧ ಪ್ರಶಾಂತ್ ಸಂಬರಗಿ ಮಾಡ್ತಾ ಇರೋ ಆರೋಪಗಳಿಂದ ಫಿಲ್ಮ್ ಚೇಂಬರ್ ಘನತೆಗೆ ಧಕ್ಕೆ ಉಂಟಾಗಿದೆ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಫಿಲ್ಮ್ ಚೇಂಬರ್ ದೂರು ನೀಡಿದೆ. ಇತ್ತೀಚೆಗೆ ಪ್ರಶಾಂತ್ ಸಂಬರಗಿ ಅವರು ಫಿಲ್ಮ್ ಚೇಂಬರ್ ಬಗ್ಗೆ ಬಹಳ ಆಧಾರವಿಲ್ಲದ ಒಂದು ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಇವತ್ತು ಕಮಿಷನ್ ಭೇಟಿ ಮಾಡಿ ಸಂಪೂರ್ಣ ದಾಖಲೆಯೊಂದಿಗೆ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಸೂಕ್ತ ಕ್ರಮ ಜರುಗಿಸ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಹೀಗೆ ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ ದಿನದಿಂದ ದಿನಕ್ಕೆ ತಿರುವು ಪಡಿತಾನೇ ಇವೆ. ವಾದ ವಿವಾದ, ಆರೋಪ ಪ್ರತ್ಯಾರೋಪ ಹೆಚ್ಚಾಗ್ತಾ ಇದ್ದು ಇನ್ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಗಿಣಿ ಅರೆಸ್ಟ್ ಆಗಿರೋದ್ರಿಂದ ಬೇಜಾರಾಗ್ತಾ ಇದೆ ಅಂತ ನಟಿ ಸಂಜನಾ ಹೇಳಿದ್ದಾರೆ. ರಾಗಿಣಿ ಬೆನ್ನಲ್ಲೇ ಸಂಜನಾಗೂ ಸಂಕಷ್ಟ ಎದುರಾಗಲಿದೆ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇರುವಾಗಲೇ ಸಂಜನಾ ಈ ಮಾತನ್ನು ಹೇಳಿದ್ದಾರೆ. ಇಂದು ಸಂಜೆ ಮನೆಯ ಬಳಿ ಸಾಕು ನಾಯಿ ಜೊತೆ ವಾಕಿಂಗ್ ಮಾಡಿದ ಸಂಜನಾ ಮಾಧ್ಯಮಗಳ ಜೊತೆ ಮಾತಾಡಿದ್ರು. ಸಿಸಿಬಿ ಅಧಿಕಾರಿಗಳು ತನಿಖೆ ಕರೆದ್ರೆ ಬರ್ತೀನಿ, ಇಲ್ವಾ ಅಂತ ಸಿಸಿಬಿಗೆ ಹೇಳ್ತೀನಿ, ನಿಮಗೆ ಹೇಳೋ ಅಗತ್ಯ ಇಲ್ಲ ಅಂತ ಗರಂ ಆದ್ರು. ರಾಹುಲ್ ನಂಗೆ ರಾಖಿ ಬ್ರದರ್, ಒಳ್ಳೆ ಹುಡುಗ, ಎಲ್ಲ ನನ್ನ ಹಣೆ ಬರಹ ಅಂದ್ರು. ಕನ್ನಡ ಚಿತ್ರರಂಗದಲ್ಲಿ ಏನೇ ಕಾಂಟ್ರವರ್ಸಿ ಆದ್ರೂ ನನ್ನ ಹೆಸರು ಬರುತ್ತೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅವಶ್ಯಕತೆ ಇಲ್ಲದ ಕಡೆ ಸಿಕ್ಕಾಕೊಳ್ತಿದ್ದೀನಿ, ಭಗವಂತನ ಬಳಿ ಯಾಕೆ ಹೀಗೆ ಅಂತ ಕೇಳ್ತಿದ್ದೀನಿ, ಹಣೆ ಬರಹ ಸರಿ ಇಲ್ಲ ಅಂದ್ರೆ ಕಾಂಟ್ರವರ್ಸಿ ಆಗ್ತಾನೆ ಇರುತ್ತೆ ಅಂದ್ರು. ನಾನು ಹೋಗೋಕ್ಕಾಗತ್ತೆ, ನನಗೆ ಮಾಡೋಕ್ಕೆ ಕೆಲಸ ಇಲ್ವಾ? ವಿಶ್ವನಿಲ್ಲ ಹೇಳೋದಕ್ಕೆ ನನಗೇನು ಅಭಿಪ್ರಾಯ ಇಲ್ಲ, ನನಗೆ ಎಂಥ ಅನುಭವ ಇಲ್ಲ. ರಾಗಿಣಿ ಅವರು ಅರೆಸ್ಟ್ ಆಗಿದ್ದಾರೆ, ಅವರು ಕೂಡ ಸ್ಯಾಂಡಲ್ವುಡ್ನಲ್ಲಿ ಒಬ್ಬ ನಟಿ, ಏನು ಹೇಳಕ್ಕೆ ಇಷ್ಟಪಡ್ತಾರೆ? ತುಂಬ ಬೇಜಾರಾಗ್ತಾ ಇದೆ. ಮೇಡಮ್, ಕೆಲವು ಸೆಲೆಬ್ರಿಟಿಗಳು ಡ್ರಗ್ಸ್ ಸೇವನೆ ಪ್ರಕರಣದಲ್ಲಿ ಅವ್ರ ಪಾತ್ರ ಸಾಬೀತಾಗಿದೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಹೀಗಾಗಿ ಡ್ರಗ್ಸ್ ಕೇಸಲ್ಲಿ ಚಿರು ಸರ್ಜಾ ವಿವಾದ ಸುಖಾಂತ್ಯ ಕಂಡಿದೆ. ನಮ್ಮನ್ನ ಅಗಲಿರೋ ನಟ ಚಿರು ಪತ್ನಿಯ ಭಾವನಾತ್ಮಕ ಪತ್ರಕ್ಕೆ ಕರೆದಿರುವ ಇಂದ್ರಜಿತ್ ಲಂಕೇಶ್ ಕ್ಷಮೆ ಕೇಳಿದ್ದಾರೆ. ಇನ್ನು ಡ್ರಗ್ಸ್ ಹೋರಾಟದಲ್ಲಿ ಇಂದ್ರಜಿತ್ಗೆ ಇಡೀ ಸಿನಿಮಾ ಇಂಡಸ್ಟ್ರಿ ಸಪೋರ್ಟ್ ಮಾಡಿದೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾ ಸ್ಫೋಟಗೊಳ್ಳೋಕೆ ಕಾರಣವಾಗಿದ್ದು ಇಂದ್ರಜಿತ್ ಲಂಕೇಶ್. ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾದ ಬಗ್ಗೆ ಮಾತನಾಡುವಾಗ ಚಿರು ಸರ್ಜಾ ಸಾವಿನ ಪ್ರಕರಣವನ್ನ ಪರೋಕ್ಷವಾಗಿ ಕೆದಕಿದ್ರು ಇಂದ್ರಜಿತ್ ಲಂಕೇಶ್. ಎಲ್ಲ ಗೊತ್ತಿದೆ, ಒಬ್ಬ ನಟ ತೀರೋದ, ಆದರೆ ಪೋಸ್ಟ್ ಮಾರ್ಟಮ್ ಮಾಡಿದ್ರ? ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಲಿಲ್ಲ?
ಇಂದ್ರಜಿತ್ ಅವರ ಈ ಹೇಳಿಕೆಗೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗಿತ್ತು. ವಾಣಿಜ್ಯ ಮಂಡಳಿ, ಚಿತ್ರರಂಗದ ಒಂದಷ್ಟು ಕಲಾವಿದರು ಸೇರಿ ಅನೇಕ ಮಂದಿ ಇಂದ್ರಜಿತ್ ಅವರ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಚಿರು ಹೆಸರು ತುಂಬಾ ಎತ್ತುತ್ತಾ ಇದ್ದಾರೆ ಸರ್. ಪಾಪ ಸತ್ 3 ತಿಂಗಳಾಗಿದೆ, ಅವ್ನು ಎಲ್ಲಿದ್ದಾನೋ ಏನೋ, ಹೆಂಗಿದಾನೋ ಏನೋ. ಸತ್ ಮೇಲೆ ಒಳ್ಳೆ ಮಾತಾಡೋಣ ಅವನ ಬಗ್ಗೆ, ಕೆಟ್ಟದಂತೂ ಮಾತಾಡ್ಬಿಡಿ ದಯವಿಟ್ಟು. ಹೋದವ್ರನ್ನ ಮತ್ತೆ ಕೆದಕಿ ಏನೋ ಬೇಡ ಸರ್, ಯಾಕಂದ್ರೆ ಅವ್ರದ್ದೊಂದು ಫ್ಯಾಮಿಲಿ ಇದೆ. ಸತ್ತವರ ವಿಷಯ ತೆಗೆದುಕೊಂಡಿದ್ದು ಬಹಳ ನೋವಾಯ್ತು ನನಗೆ. ತೆಗೆಯಕ್ಕೆ ಸಿನಿಮಾಗೆ ದುಡ್ಡಿಲ್ಲ, ತಲೆ ಮೇಲೆ ಕೂದಲಿಲ್ಲ, ತಲೆ ಒಳಗಡೆ ಬುದ್ಧಿ ಇಲ್ಲ. ಚಿರು ಬಗ್ಗೆ ತಾನು ಆಡಿದ್ದ ಮಾತು ವಿವಾದ ಆಗ್ತಿದ್ದಂತೆ ಇಂದ್ರಜಿತ್ ಎಚ್ಚೆತ್ತುಕೊಂಡಿದ್ರು. ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆದಿದ್ರು. ಸತ್ತವ್ರ ಬಗ್ಗೆ ಮಾತಾಡೋದು ಬೇಡ, ಆದ್ರೆ ನಾನು ಒಂದೇ ಒಂದು ಮಾತು ಹೇಳಿದೆ, ಅದು ಪೋಸ್ಟ್ ಮಾರ್ಟಮ್ ಮಾಡಬೇಕಾಯ್ತು, ಅದನ್ನು ತಗೊಂತೀನಿ ವಾಪಸ್ಸು. ಇಂದ್ರಜಿತ್ ತಮ್ಮ ಹೇಳಿಕೆ ವಾಪಸ್ ಪಡೆದ್ರು. ಸರ್ಜಾ ಫ್ಯಾಮಿಲಿಗೆ ಸಮಾಧಾನ ಆಗಿಲ್ಲ. ಚಿರು ಪತ್ನಿ ನಟಿ ಮೇಘನಾ ಇಂದ್ರಜಿತ್ ವಿರುದ್ಧ ವಾಣಿಜ್ಯ ಮಂಡಳಿ ಮೆಟ್ಟಿಲು ಹತ್ತಿದ್ದಾರೆ. ವಾಣಿಜ್ಯ ಮಂಡಳಿಗೆ ಭಾವನಾತ್ಮಕ ಪತ್ರ ಬರೆದಿರೋ ಮೇಘನಾ ಇಂದ್ರಜಿತ್ ಲಂಕೇಶ್ ಬೇಷರತ್ತು ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ನನ್ನ ಪತಿ ಚಿರಂಜೀವಿ ಸರ್ಜಾ ನಮ್ಮನ್ನೆಲ್ಲ ಇದ್ದಕ್ಕಿದ್ದಂತೆ ಅಗಲಿ 3 ತಿಂಗಳು ಕಳೆದಿಲ್ಲ. ಇಡೀ ನಮ್ಮ ಸಂಸಾರ ಆ ದುಃಖದಿಂದ ಹೊರಬರುವಷ್ಟರಲ್ಲಿ ಆಧಾರರಹಿತವಾದ ವಾದ, ಆಪಾದನೆಗಳನ್ನ ಮತ್ತು ದುರುದ್ದೇಶದಿಂದ ವಕ್ರೋಕ್ತಿಗಳನ್ನ ನನ್ನ ದಿವಂಗತ ಪತಿಯ ಮೇಲೆ ಇಂದ್ರಜಿತ್ ಲಂಕೇಶ್ ಅವರು ಹೊರಿಸಿದ್ದಾರೆ. ನನ್ನ ದಿವಂಗತ ಪತಿಯ ಅಕಾಲಿಕ ಮರಣದ ಬಗ್ಗೆ ಅವಹೇಳನಕಾರಿ ಆಪಾದನೆಗಳಿಂದ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಅತೀವ ಮಾನಸಿಕ ವೇದನೆ ಉಂಟಾಗಿದೆ. ಗರ್ಭವತಿಯಾಗಿರುವ ನನ್ನನ್ನು ಈ ರೀತಿಯಾಗಿ ಮಾನಸಿಕವಾಗಿ ತೊಳಲಾಟಕ್ಕೆ ತಳ್ಳುವುದು ಅಮಾನವೀಯ ಕೃತ್ಯ. ಈ ರೀತಿಯ ಅವಹೇಳನಕಾರಿ ಸುದ್ದಿಯಿಂದ ನಮ್ಮನ್ನಗಲಿದ ಆತ್ಮವೊಂದಕ್ಕೆ ಮಸಿ ಬಳಿಯಲಾಗುತ್ತಿದೆ. ಇಂದ್ರಜಿತ್ ಲಂಕೇಶ್ ಅವರ ಈ ರೀತಿಯ ನಡವಳಿಕೆಯಿಂದ ನನಗೆ ಉಂಟಾಗಿರೋ ಮಾನಸಿಕ ವೇದನೆಯನ್ನ ತೋಡಿಕೊಳ್ಳಲು ಯಾವುದೇ ಶಬ್ದಗಳು ನನಗೆ ಸಿಗ್ತಾ ಇಲ್ಲ. ನನಗೆ ಹಾಗೂ ನನ್ನ ಕುಟುಂಬದವರಿಗೆ ಈಗ ಬೇಕಾಗಿರೋದು ಇಂದ್ರಜಿತ್ ಲಂಕೇಶ್ ಅವರ ಬೇಷರತ್ ಸಾರ್ವಜನಿಕ ಕ್ಷಮೆಯಾಚನೆ. ಕಡೆಪಕ್ಷ ಇಂದ್ರಜಿತ್ ಲಂಕೇಶ್ ಕ್ಷಮೆಯಾಚನೆ ಮಾಡುವಷ್ಟು ಸಭ್ಯತೆ ಹೊಂದಿದ್ದಾರೆಂದು ನಂಬಿದ್ದೇನೆ. ಇಂತಿ ಮೇಘನಾ. ಮೇಘನಾ ಪತ್ರದ ಹಿನ್ನೆಲೆಯಲ್ಲಿ ಫಿಲಿಂ ಚೇಂಬರ್ ಇಂದ್ರಜಿತ್ಗೆ ಬುಲಾವ್ ಕೊಡ್ತು. ಬುಲಾವ್ ಬೆನ್ನಲ್ಲೇ ಫಿಲಿಂ ಚೇಂಬರ್ಗೆ ಬಂದ ಇಂದ್ರಜಿತ್ ಲಂಕೇಶ್ ಕ್ಷಮೆ ಕೇಳಿದ್ರು. ಅವರು ನೋವಾಗಿದ್ರೆ ಒಂದು ವಿಷಾದನ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದೆ. ಆ ವಿಷಾದದ ಜೊತೆ ಇವತ್ತು ಈ ಚಿತ್ರರಂಗದ ಗಣ್ಯರ ಮುಂದೆ ಕ್ಷಮೆ ಅಂತ ಕೇಳ್ತೀನಿ. ಕ್ಷಮೆ ಕೇಳಿ ದೊಡ್ಡವರಾದ ಇಂದ್ರಜಿತ್ ಪರವಾಗಿ ಇಡೀ ಚಿತ್ರರಂಗ ಬೆಂಬಲಕ್ಕೆ ನಿಂತಿದೆ. ಡ್ರಗ್ಸ್ ವಿರುದ್ಧ ಹೋರಾಟದಲ್ಲಿ ಇಂದ್ರಜಿತ್ ಪರ ಇಡೀ ಚಿತ್ರರಂಗ ನಿಲ್ಲುತ್ತೆ ಅಂತ ಸಾರಾ ಗೋವಿಂದು ಹೇಳಿದ್ರು. ಇಟ್ಟಿರೋ ನೀವು ಹೆಜ್ಜೆಯನ್ನ ಇದು ಕುಲುಷಿತವಾಗಿದೆ ಕೆಲವರಿಂದ, ನೀವೇ ಹೇಳಿದ್ರಿ, ಅದು ಶುದ್ಧೀಕರಣ ಆಗಬೇಕು. ಅಲ್ಲಿವರೆಗೂ ನಿರಂತರವಾದಂತಹ ನಿಮ್ಮ ಆ ಹೋರಾಟಕ್ಕೆ ನಾವು ಸ್ವಾಗತಿಸ್ತೀವಿ ಮತ್ತೆ ಬೆಂಬಲಿಸ್ತೀವಿ. ಚಿರು ಪತ್ನಿ ಮೇಘನಾ ಈಗ ತುಂಬು ಗರ್ಭಿಣಿ. ಅವರ ಬೇಡಿಕೆಯಂತೆ ಇಂದ್ರಜಿತ್ ಲಂಕೇಶ್ ಕ್ಷಮೆ ಕೇಳಿದ್ದಾರೆ. ವಿವಾದಕ್ಕೆ ಇತಿಶ್ರೀ ಹಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ. ಚಿಕ್ಕ ಬ್ರೇಕ್ ನಿರಂತರ. ವೆಲ್ಕಮ್ ಬ್ಯಾಕ್. ಕೊರೋನಾ ಕೇಕೆ ಹೊತ್ತಲ್ಲೇ ಬಿಐಇಸಿ ಕೇರ್ ಸೆಂಟರ್ ಅನ್ನ ಕ್ಲೋಸ್ ಮಾಡಲಾಗ್ತಾ ಇದೆ. ಸೆಪ್ಟೆಂಬರ್ 15ರಿಂದ ಕೋವಿಡ್ ಕೇರ್ ಸೆಂಟರ್ ಅನ್ನ ಬಂದ್ ಮಾಡಲಾಗುತ್ತೆ. ಮಾದಾವಾರದ ಬಿಐಇಸಿ ಕೋವಿಡ್ ಕೇರ್ ಸೆಂಟರ್ ಅನ್ನ ಕ್ಲೋಸ್ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ. ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಅಧಿಕೃತ ಆದೇಶವನ್ನ ಹೊರಡಿಸಿದ್ದಾರೆ. ಕೋಟಿ ಖರ್ಚು ಮಾಡಿ ಒಂದು ಸೆಂಟರ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಕೋವಿಡ್ ಕೇರ್ನ ಸಲಕರಣೆಯನ್ನ ಮರುಬಳಕೆ ಮಾಡೋ ಬಗ್ಗೆ ನಿರ್ಧಾರವನ್ನ ಮಾಡಲಾಗಿದೆ. ಮಂಚ, ಹಾಸಿಗೆ, ಮ್ಯಾಟ್ರೆಸ್, ಫ್ಯಾನ್ಸ್, ಡಸ್ಟ್ ಬಿನ್, ಬಕೆಟ್ ಅನ್ನ ಮರುಬಳಕೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದ್ದು, ಸರ್ಕಾರಿ ಆಸ್ಪತ್ರೆ, ವಸತಿ ಗೃಹಗಳಿಗೆ ಉಚಿತವಾಗಿ ನೀಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಈ ಕುರಿತಂತೆ ಬಿಬಿಎಂಪಿ ಕಮಿಷನರ್ ಇದೀಗ ಅಧಿಕೃತ ಆದೇಶವನ್ನ ಹೊರಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಇಂದು ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ 3,000 ಗಡಿ ದಾಟಿದೆ. ಇಂದು 3,093 ಹೊಸ ಪ್ರಕರಣಗಳು ದೃಢಪಟ್ಟಿದೆ. ಇವತ್ತು ಬೆಂಗಳೂರಿನಲ್ಲಿ 34 ಮಂದಿ ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ದಾರೆ. ಈ ಮೂಲಕ ನಗರದಲ್ಲಿ ಕೊರೋನಾಗೆ ಸಾವನ್ನಪ್ಪಿದವರ ಸಂಖ್ಯೆ 7,125ಕ್ಕೆ ಏರಿಕೆಯಾಗಿದೆ. ಇನ್ನು ನಗರದ ಒಟ್ಟು ಸೋಂಕಿತರ ಸಂಖ್ಯೆ 1,44,757ಕ್ಕೆ ಏರಿಕೆಯಾಗಿದೆ. ಈಗಲೂ 41,479 ಕೇಸ್ ಆಕ್ಟಿವ್ ಆಗಿದೆ.
ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.